ನಮಸ್ಕಾರ ವೀಕ್ಷಕರೇ, ರುಚಿ ಭೋಜನ ಚಾನಲ್ಗೆ ಸ್ವಾಗತ. ಇವತ್ತು ಪಾಲಕ್ ಪನ್ನೀರ್ ಹೇಗೆ ಮಾಡೋದು ಅಂತ ನೋಡೋಣ. ಸೇಮ್ ಹೋಟೆಲ್ ಥರನೇ ರುಚಿ ಬರುತ್ತೆ ಇದು. ಬನ್ನಿ ಶುರು ಮಾಡೋಣ. ವಿಡಿಯೋವನ್ನು ಲಾಸ್ಟ್ ತನಕ ನೋಡಿ, ತುಂಬ ಟಿಪ್ಸ್ಗಳಿದೆ. ಹೋಟೆಲ್ ರುಚಿನೇ ಬರುತ್ತೆ ಇದು. ಮೊದಲಿಗೆ ಪಾಲಕನ್ನು ಕ್ಲೀನಾಗಿ ಸ್ವಚ್ಛ ಮಾಡಿಬಿಟ್ಟು ದಂಟನ್ನು ತೆಗೆದುಬಿಡಬೇಕು. ಇಲ್ಲಾಂದರೆ ಅದು ದಂಟು ಹಾಕಿ ಮಾಡಿದರೆ ಸ್ವಲ್ಪನೂ ಚೆನ್ನಾಗಾಗಲ್ಲ, ಅದು ಗೊಜ್ಜು ಥರ ಬಂದುಬಿಡುತ್ತೆ. ಹಾಗಾಗಿ ದಂಟನ್ನು ಕೂಡ ನಾನು ತೆಗೆದಿದ್ದೀನಿ. ಈಗ ಕೆಲವೊಂದಿಷ್ಟು ಬೇಕಾಗುವ ಸಾಮಗ್ರಿಗಳನ್ನು ನೋಡೋಣ. ಪನ್ನೀರು ಒಂದು 200 ಗ್ರಾಮ್ನಷ್ಟು, ಕಾಳು ಮೆಣಸಿನ ಪುಡಿ, ಜೀರಿಗೆ, ಗರಂ ಮಸಾಲ, ಶುಂಠಿ, ಬೆಳ್ಳುಳ್ಳಿ ಹಾಗೂ ಅರಿಶಿಣ, ಮೀಡಿಯಮ್ ಸೈಜಿನ ಒಂದು ಈರುಳ್ಳಿ, 2 ಟೊಮೆಟೊ. ಅಳತೆ ಎಲ್ಲ ಆಮೇಲೆ ಸರಿಯಾಗಿ ಹೇಗೆ ಮಾಡುವಾಗ ಹೇಳ್ತೀನಿ. ಈಗ ಒಂದು ಪಾತ್ರೆಯಲ್ಲಿ ನೀರು ಕುದಿಲಿಕ್ಕೆ ಇಟ್ಟು ಕುದಿ ಬಂದ ಮೇಲೆ ಅದಕ್ಕೆ ತೊಳೆದ ಪಾಲಕ್ ಸೊಪ್ಪನ್ನು ಹಾಕಬೇಕು. ಒಂದು 2 ನಿಮಿಷ ಪಾಲಕ್ ಸೊಪ್ಪು ಸ್ವಲ್ಪ ಬಾಡಿದ ಹಾಗೆ ಅನಿಸಿದ ತಕ್ಷಣ ಸ್ಟವನ್ನು ಆಫ್ ಮಾಡಿ ಬಿಡಬೇಕು. ನಂತರ ಇನ್ನೊಂದು ಪಾತ್ರೆಯಲ್ಲಿ ತಣ್ಣನ ನೀರಿಗೆ ಸ್ವಲ್ಪ ಐಸ್ ಕ್ಯೂಬನ್ನು ಹಾಕ್ಕೊಳ್ಬೇಕು. ತಣ್ಣನ ಕೋಲ್ಡ್ ನೀರನ್ನು ರೆಡಿ ಮಾಡ್ಕೋಬೇಕು. ಅದಕ್ಕೆ ಬೇಯಿಸಿ ಇಟ್ಟಂತಹ ಪಾಲಕ್ ಎಲೆಗಳನ್ನೆಲ್ಲ ಹಾಕಿ ಬಿಡಬೇಕು. ಈ ಥರ ಮಾಡೋ ಉದ್ದೇಶ ತುಂಬ ಇಂಪಾರ್ಟೆಂಟ್ ಇದು ನೋಡಿ. ಈ ಥರ ಮಾಡೋದು ಏನು ಅಂದರೆ, ಪಾಲಕ್ ತನ್ನ ಕಲರನ್ನು ಕಳ್ಕೊಳ್ಳಲ್ಲ, ಅದು ಹಸಿರಾಗೇ ಇರುತ್ತೆ. ಈಗ ಹೋಟೆಲ್ಗಳಲ್ಲೆಲ್ಲ ಕಲರ್ ಹಾಕ್ತಾರೆ, ಗ್ರೀನ್ ಕಲರನ್ನು, ಫುಡ್ ಕಲರನ್ನು ಹಾಕಿಬಿಡ್ತಾರೆ. ಇದು ಆ ಥರ ಅಲ್ಲ, ಹಸಿರಾಗೇ ಬರುತ್ತೆ. ಪಾಲಕ್ ನಾವು ಪನ್ನೀರ್ ಮಾಡ್ತೀವಲ್ವ, ಅದು ಹಸಿರಾಗೇ ಬರುತ್ತೆ. ಈಗ ನಾವು ಮಿಕ್ಸಿಯಲ್ಲಿ ಈರುಳ್ಳಿ ಮತ್ತು ಟೊಮೆಟೊಗಳನ್ನೆಲ್ಲ ರುಬ್ಕೊಳ್ಳೋಣ. ಮೊದಲಿಗೆ ಒಂದು ಬೆಳ್ಳುಳ್ಳಿ ತೊಗೋಬೇಕು. 1 ಇಂಚಿನಷ್ಟು ಶುಂಠಿಯನ್ನು ಅದಕ್ಕೆ ಹಾಕಬೇಕು ಜಾರಿಗೆ. ಆಮೇಲೆ 2 ಟೊಮೆಟೊ ತೊಗೊಂಡಿದ್ದೀನಿ ನಾನು. ಆಮೇಲೆ 1 ಈರುಳ್ಳಿ. ಎಲ್ಲವನ್ನು ಟೊಮೆಟೊ ಈರುಳ್ಳಿಗಳನ್ನು ಕಟ್ ಮಾಡಿ ಹಾಕಿ ನುಣ್ಣನೆಯ ಪೇಸ್ಟನ್ನು ರೆಡಿ ಮಾಡ್ಕೋಬೇಕು. ನೋಡಿ, ಈಗ ತುಂಬ ಚೆನ್ನಾಗಿ ಪೇಸ್ಟ್ ಆಗಿದೆ. ಪನ್ನೀರನ್ನು ಕಟ್ ಮಾಡ್ತಾ ಇದ್ದೀನಿ. ಪನ್ನೀರನ್ನು ಸಣ್ಣದಾಗಿ ಕ್ಯೂಬ್ ಮಾಡ್ಕೊಳ್ಳಿ, ಇದರಿಂದ ಎಲ್ಲರಿಗೂ ಸಿಗುತ್ತೆ. ಪನ್ನೀರನ್ನು ಮನೇಲಿ ಕೂಡ ಮಾಡ್ಕೋಬಹುದು, ತುಂಬ ರುಚಿಕರವಾಗಿರುತ್ತದೆ ಇದು. ನಾನು ಹೊರಗಡೆಯಿಂದ ತಂದಂತಹ ಪನ್ನೀರ್ ಇದು. ಪನ್ನೀರ್ ನೋಡಿ ಈಗ ಕಟ್ ಆಗಿದೆ, ಅದನ್ನು ಸೈಡಿಗೆ ಇಟ್ಕೊಳ್ತಾ ಇದ್ದೀನಿ. ಆಮೇಲೆ ಲಾಸ್ಟಿಗೆ ಇದು ಹಾಕೋದು. ಬಾಣಲೆಯನ್ನು ಇಟ್ಟಿದ್ದೀನಿ, ಅದಕ್ಕೆ ಒಂದು 2.5 ಟೇಬಲ್ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿಯಾಗಿದೆ. ಬಿಸಿಯಾಗಿದ್ದ ತಕ್ಷಣ ಒಂದು ಅರ್ಧ ಸ್ಪೂನ್ನಷ್ಟು ಜೀರಿಗೆಯನ್ನು ಹಾಕಬೇಕು. ನೋಡಿ, ಜೀರಿಗೆ ಸ್ವಲ್ಪ ಕೆಂಪಾಗಿದೆ. ಈಗ ನಾನೀಗ ಪ್ಯೂರಿ ಮಾಡಿಟ್ಟಿದ್ದೀನಲ್ಲ, ಅದನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ನಿಧಾನಕ್ಕೆ ಪ್ಯೂರಿಯನ್ನು ಹಾಕಿ, ಯಾಕೆಂದರೆ ಚಟ ಅಂತ ಸಿಡಿದ್ಬಿಡುತ್ತೆ ಅದು, ಕೈ ಮೇಲೆಲ್ಲ ಮತ್ತೆ ಎಣ್ಣೆ ಬೀಳ್ಬೋದು. ನಿಧಾನವಾಗಿ ಮಾಡಿ. ಪ್ಯೂರಿ ಮಾಡಿದ್ವಲ್ಲ, ಅದೇ ಜಾರಲ್ಲಿ ನಾನು ತಣ್ಣ ನೀರಲ್ಲಿ ಇಟ್ಟಂತಹ ಆ ಪಾಲಕ್ ಸೊಪ್ಪನ್ನು ಹಾಕಿ ನುಣ್ಣಗೆ ರುಬ್ಕೊಳ್ತೀನಿ. ನೋಡಿ, ರುಬ್ಬಿದ ಪಾಲಕ್ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಹಸಿರು ಕಲರಾಗಿ ಕಾಣಿಸ್ತಾ ಇದೆ. ಆ ಗ್ರೇವಿಯನ್ನು ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ತಾ ಇದ್ದೀನಿ. ನೋಡಿ, ಆ ಗ್ರೇವಿ ಸ್ವಲ್ಪ ಎಣ್ಣೆ ಬಿಟ್ಟ ಮೇಲೆ 1/4 ಚಮಚದಷ್ಟು ಅರಿಶಿನ ಹಾಕಿ ಹುರಿಬೇಕು. ನೋಡಿ, ಗ್ರೇವಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಟಿದೆ. ಈಗ ನೋಡಿ, ಇದಕ್ಕೆ 1/4 ಚಮಚದಷ್ಟು ಗರಂ ಮಸಾಲವನ್ನು ಹಾಕ್ತಾ ಇದ್ದೀನಿ. 1/4 ಚಮಚದಷ್ಟು ಕಾಳು ಮೆಣಸಿನ ಪುಡಿ. ಹೀಗೆ ಫ್ರೈ ಮಾಡ್ತಾ ಇರಿ. ಆಮೇಲೆ ನಿಮಗೆ ಖಾರ ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕ್ಕೋಬೋದು. ನಾನು 1 ಟೀ ಸ್ಪೂನ್ನಷ್ಟು ಅಚ್ಚ ಪುಡಿಯನ್ನು ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಆಮೇಲೆ 1/4 ಚಮಚದಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ ನಾನು. ಈಗ ರುಬ್ಬಿರುವ ಪಾಲಕನ್ನು ಹಾಕೋಣ. ನೋಡಿ, ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಈಗ ನಾವು ಕಟ್ ಮಾಡಿರುವಂತಹ ಪನ್ನೀರ್ ಕ್ಯೂಬ್ಸ್ಗಳನ್ನೆಲ್ಲ ಹಾಕೋಣ. ಈಗ ರುಚಿಯಾದ ಪಾಲಕ್ ಪನ್ನೀರ್ ರೆಡಿ. ಈ ವಿಡಿಯೋ ಇಷ್ಟ ಆದಲ್ಲಿ
ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ.